ನಮ್ಮ ದೇವರು ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಅನುದಿನದ ಆಹಾರ ಪ್ರಿಯರಿಗೆ ಪ್ರೀತಿಯ ಶುಭಾಶಯಗಳು. 2024 ನವೆಂಬರ್ ತಿಂಗಳ 15ನೇ ತಾರೀಕಿನ ಶುಕ್ರವಾರದ ದೇವರ ವಾಕ್ಯವು, ದೇವರೊಂದಿಗೆ ನಡೆಯುವುದು ಹೇಗೆ? ಹೆನೋಕನು ದೇವರೊಂದಿಗೆ ಅನ್ಯೋನ್ಯವಾಗಿ ನಡೆದುಕೊಳ್ಳುತ್ತಾ ಇರುವಾಗ ದೇವರು ಅವನನ್ನು ಕರೆದುಕೊಂಡಿದ್ದರಿಂದ ಕಾಣದೆ ಹೋದನು. ಆದಿಕಾಂಡ 5:24. ಒಂದು ದಿನ ನನ್ನ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಉದ್ಭವಿಸಿತು. ನೀನು ಯಾರಂತೆ ಇರಲು ಬಯಸುವಿ? ಸತ್ಯವೇದ ಗ್ರಂಥದಲ್ಲಿರುವ ಪ್ರವಾದಿಗಳು, ಯಾಜಕರು, ರಾಜರು ಮತ್ತು ದೇವರ ಸೇವಕರುಗಳಲ್ಲಿ ನೀನು ಯಾರಂತೆ ಇರಬೇಕೆಂದು ಬಯಸುತ್ತೀ? ಈ ಆಲೋಚನೆ ನನ್ನ ಮನಸ್ಸಿನಲ್ಲಿ ಬಂದಾಗ ನಾನು ಸ್ವಲ್ಪ ಯೋಚಿಸಿದೆ ಮತ್ತು ನನ್ನ ಆತ್ಮವು ಹೆನೋಕನ ಕಡೆಗೆ ಒಲವು ತೋರಿತು. ದೇವರ ಮನುಷ್ಯನು ಹೆನೋಕನು ದೇವರೊಂದಿಗೆ ನಡೆದನು. ನಾವು ಆತನ ಬಗ್ಗೆ ಸತ್ಯವೇದ ಗ್ರಂಥದಲ್ಲಿ ಕೇವಲ 3 ಸ್ಥಳಗಳಲ್ಲಿ ಓದುತ್ತೇವೆ ಮತ್ತು ಅದು ಕೂಡ 8 ವಾಕ್ಯಗಳು. ಆದರೆ ಅವನ ಜೀವನವು ನಮ್ಮ ಜೀವನದಲ್ಲಿ ನಮ್ಮ ಮುಂದೆ ಸವಾಲಾಗಿ ಮುಂದುವರಿಯುತ್ತದೆ. ಹೆನೋಕನು ಬಗ್ಗೆ 3 ಉಲ್ಲೇಖಗಳು ಆದಿಕಾಂಡ 5:21-24 ಕಂಡುಬರುತ್ತವೆ. ಇಬ್ರಿಯರಿಗೆ 11:5 ಮತ್ತು ಯೂದನು 1:14 ಮತ್ತು 15. ಹೆನೋಕ್ ಎಂಬ ಹೆಸರಿನ ಅರ್ಥ ಪವಿತ್ರಗೊಳಿಸಲ್ಪಟ್ಟವನು. ವಾಕ್ಯವು ಹೇಳುತ್ತದೆ, ಅವನ ಹೆಸರು ನಾಬಲ್, ಅದಕ್ಕೆ ತಕ್ಕಂತೆ ಅವನು ಮೂರ್ಖನೇ ಆಗಿರುತ್ತಾನೆ. 1 ಸಾಮುವೇಲನು 25:25. ಸತ್ಯವೇದ ಗ್ರಂಥದಲ್ಲಿರುವ ಪ್ರತಿಯೊಂದು ಹೆಸರಿಗೂ ಆತ್ಮಿಕ ಅರ್ಥವಿದೆ. ಹೆನೋಕನ ಹೆಸರಿನಲ್ಲಿ ನಾವು ಪವಿತ್ರೀಕರಣ ಮತ್ತು ಪ್ರತ್ಯೇಕತೆಯ ಜೀವನವನ್ನು ನೋಡುತ್ತೇವೆ. ಅವನು ಪ್ರತ್ಯೇಕಿಸಲ್ಪಟ್ಟಿದ್ದಾನೆ ಮತ್ತು ದೇವರಿಗೆ ಸಮರ್ಪಿತನಾಗಿರುವುದನ್ನು ನಾವು ನೋಡಬಹುದು. ನಿಮ್ಮ ಪವಿತ್ರತೆಯನ್ನು ಕಾಪಾಡಿಕೊಳ್ಳಲು ನೀವು ಬಯಸಿದರೆ ನೀವು ಪವಿತ್ರವಾದ ಜೀವನವನ್ನು ನಡೆಸಬೇಕು. ಇದು ದೇವರೊಂದಿಗೆ ನಡೆಯುವ ಮೊದಲ ಹೆಜ್ಜೆಯಾಗಿದೆ. ಸತ್ಯವೇದ ಗ್ರಂಥದಲ್ಲಿ ಅನೇಕ ಧರ್ಮನಿಷ್ಠ ಪೋಷಕರು ತಮ್ಮ ಮಕ್ಕಳನ್ನು ಕರ್ತನಿಗಾಗಿ ಅರ್ಪಿಸಿರುವುದನ್ನು ನಾವು ಓದುತ್ತೇವೆ. 1 ಸಾಮುವೇಲ್ 1:11. ಯಾಜಕರು ತಮ್ಮ ಮಕ್ಕಳನ್ನು ಪೌರೋಹಿತ್ಯಕ್ಕಾಗಿ ಪವಿತ್ರಗೊಳಿಸಿದರು. ವಿಮೋಚನ ಕಾಂಡ 40:15. ಯೆರೂಸಲೇಮ್ ಸಭೆಯನ್ನು ದೇವರ ಮಹಿಮೆಗಾಗಿ ಸಮರ್ಪಿಸಲಾಯಿತು. 1 ಅರಸುಗಳು 8:63. ನೀವು ಸಹ ಆತನ ನಾಮದ ಮಹಿಮೆಗಾಗಿ ಮತ್ತು ಪವಿತ್ರತೆಗಾಗಿ ನಿಮ್ಮನ್ನು ಸಮರ್ಪಿಸಿಕೊಳ್ಳಬೇಕು. ಹೆನೋಕ್ ಎಂಬ ಹೆಸರಿನ ಅರ್ಥ ಪವಿತ್ರವಾದುದಾದರೂ ತಮಿಳಿನಲ್ಲಿ ಇದನ್ನು ಯೆಹೋವನನ್ನು ನೋಡುವವನು ಎಂದು ಅರ್ಥೈಸಬಹುದು. ನಿಮ್ಮ ಕಣ್ಣುಗಳನ್ನು ಅವನ ಮೇಲೆ ಇರಿಸಲು ಮತ್ತು ಅವನ ಪ್ರತಿಯೊಂದು ಮಾತುಗಳನ್ನು ಕೇಳಲು ಯೆಹೋವನು ನಿಮ್ಮನ್ನು ಕರೆಯುತ್ತಿದ್ದಾನೆ. ಕರ್ತನು ಹೇಳುತ್ತಾನೆ, ಎಲ್ಲ ದಿಗಂತಗಳವರೇ, ನನ್ನ ಕಡೆಗೆ ತಿರುಗಿಕೊಳ್ಳಿರಿ, ರಕ್ಷಣೆಯನ್ನು ಹೊಂದಿಕೊಳ್ಳಿರಿ. ನಾನೇ ದೇವರು, ಇನ್ನು ಯಾರೂ ಇಲ್ಲ. ಯೆಶಾಯ 45:22. ಆತನನ್ನೇ ದೃಷ್ಟಿಸಿದವರು ಪ್ರಕಾಶವನ್ನು ಹೊಂದಿದರು, ಅವರ ಮುಖವು ಲಜ್ಜೆಯಿಂದ ಕೆಡುವುದೇ ಇಲ್ಲ. ಕೀರ್ತನೆಗಳು 34:5. ಸರ್ಪಗಳಿಂದ ಗಾಯಪಟ್ಟವರು ಅದನ್ನು ನೋಡಿ ಬದುಕಿಕೊಳ್ಳುವುದು ಎಂದು ಆಜ್ಞಾಪಿಸಿದನು. ಅರಣ್ಯಕಾಂಡ 21:8. ಕೀರ್ತನೆಗಾರನು ಹೇಳುತ್ತಾನೆ, ನಾನು ಕಣ್ಣೆತ್ತಿ ಪರ್ವತಗಳ ಕಡೆಗೆ ನೋಡುತ್ತೇನೆ, ನನ್ನ ಸಹಾಯವು ಎಲ್ಲಿಂದ ಬರುವುದು? ಭೂಮಿ ಆಕಾಶಗಳನ್ನು ನಿರ್ಮಿಸಿದ ಯೆಹೋವನಿಂದಲೇ ನನ್ನ ಸಹಾಯವು ಬರುತ್ತದೆ. ಕೀರ್ತನೆಗಳು 121:1 ಮತ್ತು 2. ದೇವರ ಮಕ್ಕಳೇ, ನಿಮ್ಮ ಜೀವನದಲ್ಲಿ ನಿಮಗೆ ಸಮಸ್ಯೆಗಳು ಮತ್ತು ಹೋರಾಟಗಳಿವೆಯೇ? ಮನುಷ್ಯರ ಕಡೆಗೆ ನೋಡಬೇಡಿರಿ,
ಆದರೆ ಕರ್ತನು ನಿಮಗೆ ಪರ್ವತದಂತೆ ಸಹಾಯ ಮಾಡಲು ಇದ್ದಾನೆ. ನೆನಪಿಡಿ, ಪರಲೋಕದಲ್ಲಿ ಆಸೀನನಾಗಿರುವಾತನೇ, ನನ್ನ ಕಣ್ಣುಗಳನ್ನು ನಿನ್ನ ಕಡೆಗೆ ಎತ್ತಿದ್ದೇನೆ. ಕೀರ್ತನೆಗಳು 123:1. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.